ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿನ ಯಾವತ್ತೂ ಅಜಿತು ಬೈತಾನೇ ಇರ್ತಾನೆ. ಯಾಕೆ ಅಂದರೆ ನಮ್ಮಮ್ಮಂಗೆ ವಿಷಯ ಹೇಳಿ ಅವರು ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗೋದು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಾತಿ ಅಂದರೆ ಮನಶ್ವಿನಿ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಆ ಥರ ತಪ್ಪು ತಿಳ್ಕೊಂಡಿರ್ತಾನೆ. ಮನಶ್ವಿನಿ ಆ ಥರ ಹೇಳಿರ್ತಾಳೆ ಅವನಿಗೆ, ಭೂಮಿಯಿಂದನೇ ಹಿಂಗಾಗಿದ್ದು ಅಂತೇಳಿ. ಅದು ಅವನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಹೆಂಗಾದ್ರೂ ಅದನ್ನು ಅವನಿಗೆ ಕ್ಲಿಯರ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿ ಹೆಜ್ಜೆಗೂ ಅವನು ಅವಳನ್ನ ಟೀಸ್ ಮಾಡೋದು, ಹಂಗ್ಸೋದು, ಮಾತಾಡೋದು ಇದೇ ಮಾಡ್ತಿದ್ದ. ಆದರೆ ಅವಳು ನಮ್ಮ ಅತ್ತೆಗೋಸ್ಕರ ನೀವೇನು ಹೇಳಿದ್ರು ನನಗೆ ಹೆಂಗೆ ಬೇಜಾರು ಮಾಡ್ಕೊಳ್ಳಲ್ಲ, ಹಾಗೆ ಹಿಂಗೆ ಅಂದ್ಕೊಂಡು ಅವಳು ಒಂಥರ ಬಂಡ ಧೈರ್ಯ ಮಾಡಿಕೊಂಡು ತಿರುಗಾಡ್ಕೊಂಡಿದ್ಲು. ಮನೆ ಕೆಲಸ ಮಾಡಿಕೊಂಡು ತಿರುಗಾಡ್ಕೊಂಡು ಇದ್ಲು. ಅವನೇನೇ ಮಾತಾಡಿದ್ರು ಅದಕ್ಕೆ ಟಾಂಗ್ ಕೊಟ್ಕೊಂಡು ಮಾತಾಡ್ಕೊಂಡಿದ್ಲು. ಆಮೇಲೆ ನಾನು ಕಾಡಿನ ರಾಣಿ ಅಂದ್ಕೊಂಡು, ನೀನು ಕಾಡಿನ ರಾಣಿನೆಯ, ಕಾಡಿನ ಡಾಲೆ ನೀನು ಅಂತೇಳಿ ಇವನು ಟೀಸ್ ಮಾಡ್ತಿದ್ದ, ಫಾರೆಸ್ಟ್ ಡಾಲ್ ಅಂತ. ಆಮೇಲೆ ಹೌದು ನಾನು ಫಾರೆಸ್ಟ್ ಡಾಲೆ, ನಾನು ಹಂಗಿದ್ದೀನಿ ನಾನು ಹಿಂಗಿದ್ದೀನಿ ಅಂತ ಅವಳು ಅವಳು ಬೇಜಾರಕ್ಕೆ ಅವಳು ಹೆಂಗೆಂಗೋ ಮಾತಾಡ್ಕೊಂಡು ಅವನ ಜೊತೆ ಜಗಳಾಡ್ಕೊಂಡು ಮಾತಾಡ್ಕೊಂಡಿದ್ಲು ಅವ್ರ ಅತ್ತೆಗೋಸ್ಕರ. ಅವ್ರ ಅತ್ತೆ ತುಂಬ ಒಳ್ಳೆಯವಳು. ಇದು ಸತ್ಯನಿಗೆ ಎಲ್ಲ ಗೊತ್ತಿದೆ. ಸತ್ಯ ತಲೆ ಇಟ್ಕೊಂಡು ಇವರಿಬ್ಬರು ಜಗಳ ಮುಗಿಯೋದೇ ಇಲ್ವಲ್ಲಪ್ಪ. ಇವನಿಗೆ ಸತ್ಯ ಅರ್ಥ ಆಗಲ್ಲ, ಅವಳು ಇವನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇದು ಒಳ್ಳೆ ಪಜಿತಿ ಆಗೋಯ್ತಲ್ಲ, ಯಾಕೆ ಹಿಂಗೆ ಆಡ್ತಾರೆ ಇವರು ಅಂತೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡಿರ್ತಾನೆ. ಆಮೇಲೆ ಹೇಳ್ತಾನೆ, ಇವತ್ತು ಅಜಿತಿಗೆಲ್ಲ ಕೂತ್ಕೊಂಡು ಹೇಳ್ತಾನೆ, ಅವತ್ತು ಮನಶ್ವಿನಿ ಸುಳ್ಳು ಹೇಳಿ ನಿನ್ನ ಬ್ರೈನ್ ವಾಶ್ ಮಾಡಿದ್ದಾಳೆ. ಇಲ್ಲಿ ಭೂಮಿದೇನು ತಪ್ಪಿಲ್ಲ, ಭೂಮಿ ಆ ವಿಷಯ ಹೇಳೇ ಇಲ್ಲ ನಿಮ್ಮಮ್ಮಂಗೆ ಹೇಳಿರೋದು ಮನಶ್ವಿನಿ ಮತ್ತು ಬೇರೆ ಯಾರ್ದೋ ಕೈವಾಡ ಇದೆ. ಇಲ್ಲಿ ಭೂಮಿದೇನು ತಪ್ಪಿಲ್ಲ, ಭೂಮಿ ಇದನ್ನು ಹೇಳೇ ಇಲ್ಲ ಅಂತೇಳಿ ಎಲ್ಲ ಹೇಳ್ತಾನೆ. ಆಗ ಅಜಿತ್ಗೆ ಅದು ಮನವರಿಕೆ ಆಗುತ್ತೆ. ಹೌದಾ, ಭೂಮಿನೇ ಅಂದ್ಕೊಂಡ್ನಲ್ಲ ನಾನು ಮತ್ತೆ ಅಂತ. ಇಲ್ಲ ಭೂಮಿದೇನು ತಪ್ಪಿಲ್ಲ, ಭೂಮಿ ಏನೂ ಹೇಳಿಲ್ಲ. ಭೂಮಿ ಮೇಲೆ ನೀನು ತಪ್ಪು ತಿಳ್ಕೊಬೇಡ. ಪಾಪ ಅವಳು ಎಷ್ಟು ಒಳ್ಳೆ ಹುಡುಗಿ, ಪ್ರತಿಯೊಂದು ವಿಷಯದಲ್ಲೂ ನಿನ್ನನ್ನು ಕೇರ್ ಮಾಡ್ತಾಳೆ, ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಅಬ್ಸರ್ವ್ ಮಾಡ್ತಿರ್ತಾಳೆ ಅಂತ. ಆಗ ಅವನು ಎಲ್ಲ ಮನಸ್ಸು ಬಿಚ್ಚಿ ಹೇಳಿದಾಗ ಇವನಿಗೆ ಅರ್ಥ ಆಗುತ್ತೆ ಅಜಿತ್ಗೆ. ಅಯ್ಯೋ, ಭೂಮಿ ಮನಸ್ಸು ಇಷ್ಟು ಒಳ್ಳೆಯದ, ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ಅವನು ತುಂಬ ಇದು ಮಾಡಿಕೊಂಡು ಬೇಜಾರು ಮಾಡಿಕೊಂಡು, ಸರಿ ಮತ್ತು ನಾನು ಇಷ್ಟು ದಿನ ಭೂಮಿನ ತಪ್ಪು ತಿಳ್ಕೊಂಡ್ಬಿಟ್ಟೆ ಸತ್ಯಣ್ಣ, ಇನ್ನು ಹಂಗೆ ತಿಳ್ಕೊಳ್ಳಲ್ಲ, ಅಮ್ಮಂಗೆ ಅವಳೇ ಹೇಳ್ಬಿಟ್ಟವಳೆ ಅಂತ ನಾನು ತಿಳ್ಕೊಂಡ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಸತ್ಯಣ್ಣ ಅಂತ ಹೇಳ್ತಾನೆ. ಯಾರ್ದೋ ಇದೆ ಕೈವಾಡ, ಇಲ್ಲಿ ಕಂಡಿಡಿಯನ ಇರು ಅಜಿತ್ತು ಅಂತ ಹೇಳ್ತಾನೆ. ಆಮೇಲೆ ಹೌದು ಅಂತ ಹೇಳ್ಬಿಟ್ಟು ಅಜಿತ್ತು ಅದನ್ನು ಅಬ್ಸರ್ವ್ ಮಾಡ್ತಾಯಿರ್ತಾನೆ. ಸರಿ ಕಂಡಿಡಿಯನ ಬಿಡಿ ಸತ್ಯಣ್ಣ ಯಾರು ಅಂತ ಗೊತ್ತಾಗುತ್ತೆ ಅಂತೇಳಿ ಈ ಕಡೆ ಬಂದು ಅಂಜು ಮದುವೆ ಆಗೋ ಹುಡುಗನು, ಅಂಜು ಏನೋ ಹುಷಾರಿಲ್ಲ, ನಂಗೆ ಜ್ವರ ಬಂದಂಗೆ ಅಂತೇಳಿ ನಾಟಕ ಆಡಿಕೊಂಡು ಬೆಡ್ ಮೇಲೆ ಮಂಗಿರ್ತಾಳೆ. ಅಲ್ಲೋಗಿ ಆ ಹುಡುಗನು ಪಾಪ ಅವಳಿಗೆ ತಲೆ ಎಲ್ಲ ಸಾವರಿ ಕೈ ಹಿಡ್ಕೊಂಡು ಮುದ್ದಾಡಿ ಮುತ್ತು ಕೊಡ್ತಾ ಇರ್ತಾನೆ. ಯಾಕೆ ಅಂದರೆ ಅವಳಿಗೆ ತುಂಬ ಹುಷಾರಿಲ್ಲ ಅಂತ. ಅವಳು ಎಷ್ಟು ಮಟ್ಟಿಗೆ ನಾಟಕ ಆಡ್ತಿದ್ದಾಳೋ ಗೊತ್ತಿಲ್ಲ. ಅವ್ರ ಅಮ್ಮ ಅವಳು ಬರೀ ನಾಟಕ ಆಡೋದೇ, ಉದ್ದಕ್ಕೂ ನಾಟಕ ಆಡ್ತಾನೆ ಇರ್ತಾರೆ. ಇದೇ ವಸ್ತೇನಲ್ಲ ವಿಷಯ. ಒಟ್ಟಿಗೆ ಅವಳನ್ನು ಬಿಟ್ಟು ಅವನೆಲ್ಲೂ ಹೋಗಬಾರ್ದು ಅಂತೇಳಿ ಆ ಥರ ಕಟ್ಟಾಕೊಂಡಿರ್ತಾಳೆ. ಇದು ಪಾಪ ಅಜಿತ್ಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಭೂಮಿಗೆಲ್ಲ ಗೊತ್ತಾಗಿದೆ. ಭೂಮಿ ಇನ್ನೇನು ಮಾಡಿದ್ರೆ ಅಜಿತ್ಗೆ ಹೇಳಿದ್ರೆ ಅವ್ನು ಕೇಳಲ್ಲ. ಹಂಗಾಗಿ ಅಜಿತ್ ಅತ್ತೆಗೆ ಹೇಳಿದ್ರು ಕೇಳಲ್ಲ, ಅತ್ತೆಗೆ ಹೇಳಿದ್ರು ಕೇಳಲ್ಲ, ಯಾರಿಗೆ ಹೇಳಿದ್ರು ಕೇಳಲ್ಲ. ಅದಕ್ಕೆ ಹೇಳೋದೇ ಪ್ರಯೋಜನ ಇಲ್ಲ ಅಂತೇಳ್ಬಿಟ್ಟು ಅವಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳ ಪಾಡಿಗೆ ಅವಳು ಅಡುಗೆ ಮಾಡ್ಕೊತಾಳೆ, ಅವಳ ಪಾಡಿಗೆ ಅವಳು ಟೀ ಹೋಟ್ಲಿಗೆ ಹೋಗ್ತಾಳೆ, ಅವಳ ಪಾಡಿಗೆ ಅವಳು ಕಾನ್ಸ್ಟೇಬಲ್ ಟ್ರೈನಿಂಗ್ ಮಾಡ್ತೀನಿ ಅಂತಾಳೆ, ಏನೋ ಒಂದು ಮಾಡ್ಕೊಂಡಿರ್ತಾಳೆ. ಈ ಕಡೆ ಅಜ್ಜಿ ಊರಿಂದ ಬಂದಿರ್ತಾಳಲ್ಲ, ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿರ್ತಾಳಲ್ಲ ಸೊಸೆ, ಭೂಮಿ ಎಲ್ಲೋದ್ಲು ನೋಡಲೇ ಇಲ್ವಲ್ಲ ನಾನು, ಇವತ್ತು ನಾನೇ ಹೋಗಿ ನೋಡ್ತೀನಿ ಡೈರೆಕ್ಟಾಗಿ. ಭೂಮಿ ಏನು ಮಾಡ್ತಾವಳೆ ಅಂದರೆ ಅಡುಗೆ ಮನೇಲಿರ್ತಾಳೆ. ಅಡುಗೆ ಮನೇಲಿ ಏನು ಮಾಡ್ತಾಳೆ, ಅಡುಗೆ ಮಾಡ್ತಿರ್ತಾಳೆ. ಹೌದು, ಅಡುಗೆ ಮಾಡ್ತಿರ್ತಾಳೆ, ನಾನು ನೋಡೇ ಇಲ್ಲ, ಹೋಗಿ ನೋಡ್ತೀನಿ ತಾಳು, ಇವತ್ತು ನಾನೇ ಡೈರೆಕ್ಟಾಗಿ ನೋಡ್ತೀನಿ ಅಂತೇಳಿ ಅಜ್ಜಿ ಎದ್ದು ಅಡುಗೆ ಮನೆ ಕಡೆ ಬರ್ತಾಳೆ. ಇನ್ನೂ ಬಂದೇ ಇರಲ್ಲ, ತುಂಬ ದೂರದಲ್ಲೇ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಅಲ್ಲಿ ಮುಖ ಕಾಣುತ್ತೆ. ಅಯ್ಯೋ ಇವಳ ಸೊಸೆ ಅಂದ್ಕೊಂಡು ಮತ್ತೆ ಆಶ್ಚರ್ಯ ಪಟ್ಕೊಂಡು ಅಲ್ಲಿಂದ ಅದು ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಈ ಕಡೆ ನಿಚಿಕೇತ್ ಮತ್ತು ಅಂಜು ಇಬ್ಬರೂ
ಅವನು ಅವಳನ್ನು ಒಪ್ಕೊಂಡು ಅಯ್ಯೋ ನೀವು ಅಂಜು ನೀನೇ ನನ್ನ ಲೈಫ್లో ಅಂತೇಳಿ ಇದು ಮಾಡ್ತಿರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.